ಇಲ್ಲಿ ನೋಡಿ ಆರ್ ಅಶೋಕ್ ಅವರು ಪಾಪ ಲೆಕ್ಕವನ್ನು ಕೊಡ್ತಾ ಇದ್ದಾರೆ. 3 ಓಟ್ ಕ್ರಾಸ್ ಓಟ್ ಆಗಿದೆ. ನಾವು 30 ಅಲಾಟ್ ಮಾಡಿದ್ವಿ, 29 ಓಟ್ ಬಂದಿದೆ. ಇಲ್ಲಿ ಅಲ್ಲಿ 27 ಓಟ್ ಬಂದಿದೆ. ಅಲ್ಲಿಗೆ 4 ಓಟ್ ಕ್ರಾಸ್ ಆಯಿತು. 4 ಓಟನ್ನು ಅವರು JDSಗೆ ಕೊಡಿಸಿದ್ರು. ಎಲ್ಲಿದೆ ಸ್ವಾಮಿ ಅದು? ಆ 4 ಓಟು ಯಾರಿಗೆ ಹೋಗಿದೆ? ಅದು 4 ಓಟು JDS ಕಡೆಗೆ ಹೋಗಿದ್ಯಾ? JDSನಲ್ಲಿ 14 ಓಟ್ ಇದೆ. ಈಗ 8 ಜನ ಆ 4 ಓಟ್ ಬಿಜೆಪಿಯಿಂದ ಹೋಗಬೇಕಾಗಿದ್ದ 4 ಓಟ್ JDSಗೆ ಹೋಯ್ತಾ, ಅಥವಾ JDSನವರೇ 8 ಜನ ಏನಾದರೂ ಬೇರೆಯವ್ರಿಗೆ ಓಟ್ ಹಾಕಿದ್ದ? ಅಲ್ಲ, ಬಿಜೆಪಿಯವರ ಓಟೇ ಬೀಳದೆ ಇದ್ದ ಮೇಲೆ ಇನ್ನು JDSನವ್ರಿಗೆ ಎಲ್ಲಿ ಹಾಕಿರ್ತಾರೆ ಅವರು? 4-8 ಓಟ್ಗಳಿಲ್ಲಿ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಬರಬೇಕಾಗಿದ್ದಂತಹ, ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು JDSಗೆ ಬರಬೇಕಾಗಿದ್ದಂತಹ ಮತಗಳು. ಕ್ರಾಸ್ ವೋಟ್ನ ಲೆಕ್ಕಾಚಾರಗಳನ್ನು ನಿಮಗೆ ತೋರಿಸಿದ್ವಿ, ಹೇಗೆ ಆಗಿದೆ ಇಲ್ಲಿ ಅನ್ನೋದು ನಾವು ಗಮನಿಸಬೇಕು. ಸಿಎಂ ಆಗ್ತಾ ಇದ್ದಂತೆ ಬಿಜೆಪಿ ಶಾಸಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರಿಗೆ ಹಣ ಬಲ ಇದೆ, ಅವ್ರಿಗೆ ತೋಳು ಬಲ ಇದೆ, ಅವ್ರಿಗೆ ಅಧಿಕಾರದ ಬಲ ಇದೆ ಅಂತ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಅವರೊಂದು ಸೆನ್ಸ್ ಮಾಡಿದ್ರು, ಇಲ್ಲ ಇಲ್ಲಿ ಕ್ರಾಸ್ ವೋಟಿಂಗ್ ಆಗಬಹುದು, ವಿಶೇಷವಾಗಿ ನನ್ನ ಪಕ್ಷದ ಬುಟ್ಟಿಗೆ ಅವರು ಕೈ ಹಾಕ್ತಾರೆ, DK ಶಿವಕುಮಾರ್ ನನ್ನ ಪಕ್ಷದ ಬುಟ್ಟಿಗೆ ಕೈ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಬಹುಶಃ ಒಂದು ಅನುಮಾನ ಇದ್ದಿರಲೇಬೇಕು. ಹಾಗಿದ್ರೂ ತನ್ನೆಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಬೇಕು ಅನ್ನೋಂತಹ ಕಾರ್ಯತಂತ್ರದ ಭಾಗವಾಗಿ ಅವರೆಲ್ಲರನ್ನು ಕೂಡ ಒಂದು ಹೋಟೆಲ್ಗೆ ಶಿಫ್ಟ್ ಮಾಡಿಸಿದ್ರು. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂತಿದ್ದಂತಹ ಶಾಸಕರನ್ನು ಕೂಡ ಕರೆಸ್ಕೊಂಡಿದ್ರು. ಒಬ್ಬರು ಶಾಸಕರು ಮಾತ್ರ ಹೊರತುಪಡಿಸಿ ಉಳಿದರೆಲ್ಲರೂ ಕೂಡ ಜೊತೆಯಲ್ಲಿದ್ದರು. ಡಿ ದೇವೇಗೌಡರು ಹಿರಿಯರು, ಕುಮಾರಸ್ವಾಮಿ ಅವರ ಜೊತೆಗೆ ಅವ್ರಿಗೆ ಅಸಮಾಧಾನ ಇತ್ತು. ಇತ್ತೀಚೆಗಷ್ಟೇ ದೇವೇಗೌಡರ ಮನೆಗೆ ಹೋಗಿ ಬಂದಿದ್ರು. ಇವತ್ತು ಬೆಳಗ್ಗೆಯೂ ಕೂಡ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದು ಹೆಂಗೆ, ಗೋವಿಂದರಾಜ್ ಅವ್ರಿಗೆ ಗೆಲ್ತಾರೆ, ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಗೊತ್ತಿಲ್ಲ ಡಿ ದೇವೇಗೌಡರು ಯಾರ ಕಡೆಗೆ ಓಟ್ ಹಾಕಿದ್ದಾರೆ ಗೊತ್ತಿಲ್ಲ. ಆದರೆ ಇಲ್ಲಿ 18 ಓಟ್ ಬರಬೇಕಾದಲ್ಲಿ 14 ಓಟ್ ಬಂದಿದೆ, 22 ಓಟ್ ಬರಬೇಕಾದಲ್ಲಿ 14 ಓಟ್ ಬಂದಿದೆ. ಬಿಜೆಪಿಯವರು ಹೇಳ್ಬೋದು, ನಾವು ನಿಮ್ಗೆ ಓಟ್ ಹಾಕಿದ್ವಿ, ನಿಮ್ಮವರೇ ಬೇರೆಯವ್ರಿಗೇನೋ ಹಾಕಿದ್ರು ಏನೋ ಅಂತ ಹೇಳ್ಬೋದು. ಆದರೆ ಮೇಲ್ನೋಟಕ್ಕಂತೂ JDSನ 4 ಓಟ್ಗಳು ಮೈನಸ್ ಆಗಿದ್ದಾವೆ. JDSನದ್ದೇ ಶಾಸಕರದ್ದು ಅಂತ ನಾವು ಗಮನಿಸಿದ್ರು ಕೂಡ. ಪರಿಷತ್ ಚುನಾವಣೆ ಮೂಲಕ ಬಿಜೆಪಿಗೆ ನಿಜಕ್ಕೂ ದೊಡ್ಡ ಆಘಾತವನ್ನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅತಿ ದೊಡ್ಡ ಆಘಾತ ಇದು, ಬಿಜೆಪಿಗೆ ಕೊಟ್ಟಿರುವಂತಹ ಅತಿ ದೊಡ್ಡ ಆಘಾತ ಇದು. ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಕೊನೆಗೂ ಅಂದುಕೊಂಡಂತೆ JDSಗೂ ಕೂಡ ಬಿಗ್ ಶಾಕ್ ಅನ್ನ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. JDSನವರು ನಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ದೀವಿ ಅಂತ ಹೇಳ್ಕೊಂಡ್ರು. ಗೆಲ್ಲೋದಕ್ಕೆ ಅವ್ರಿಗೂ ಕೂಡ ಏನು ಅವಕಾಶ ಇರಲಿಲ್ಲ. ಅವರ ಬಳಿಯಲ್ಲಿ ಇದ್ದಿದ್ದು 18, ಅವ್ರಿಗೆ ಹೆಚ್ಚುವರಿಯಾಗಿ ಒಂದು ವೇಳೆ 6 ಮತ ಬಂದರೂ ಕೂಡ 24 ಓಟ್ ಅವರ ಬಳಿಯಲ್ಲಿ ಇದ್ದಿದ್ದು. ಕಾಂಗ್ರೆಸ್ನದ್ದು ಕೂಡ ನೇರವಾಗಿಯೇ 24 ಓಟ್ಗಳಿದ್ವು. ಯಾಕಂದ್ರೆ ಆಲ್ರೆಡಿ ಇಬ್ಬರು ಬಿಜೆಪಿಯ ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ ಜೊತೆಗೆ ಓಡಾಡ್ತಾ ಇದ್ರು, ಅವ್ರಿಗೂ 24 ಓಟ್ ಇತ್ತು. ಕುಮಾರಸ್ವಾಮಿ ಪ್ರಯತ್ನ ಮಾಡಿದ್ರು, ಶಾಸಕರಿಂದ ಅಡ್ಡ ಮತದಾನ ತಪ್ಪಿಸೋದಕ್ಕೆ ವಿಫಲರಾಗಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ರು. 2 ಬಾರಿ ಟ್ರೈನಿಂಗ್ ಸೆಷನ್ ತರದಲ್ಲಿ ಶಾಸಕರನ್ನ ಕೂರಿಸಿಕೊಂಡು ಮಾತನಾಡಿದ್ರು, ಕಿವಿ ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಪಕ್ಷದ ದ್ರೋಹ ಮಾಡಬೇಡಿ ಅಂತ ಹೇಳಿದ್ರು, ಪಕ್ಷಕ್ಕೊಂದು ಶಕ್ತಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು. ಮತ್ತು ಆ ಮೂಲಕವಾಗಿ ತನ್ನ ಪಕ್ಷವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದರೆ ಅದನ್ನು ಶಿವಕುಮಾರ್ ಅವರು ವಿಫಲಗೊಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಕೀಯದಲ್ಲಿ ತನ್ನ ಯಶಸ್ಸನ್ನು ಸಾಧಿಸಿದ್ದಾರೆ. ಆಪ್ತ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲಿಸಿಕೊಂಡು ಬಂದಿದ್ದಾರೆ DK ಶಿವಕುಮಾರ್ ಅವರು. ಅದು ಕೂಡ ಎಷ್ಟು ಓಟುಗಳು? ಕಾಂಗ್ರೆಸ್ನ 4 ಮಂದಿ ಅಧಿಕೃತ ಮೊದಲ ಹಂತದ 4 ಪ್ರಮುಖ ಅಭ್ಯರ್ಥಿಗಳೇನಿದ್ರು ಅವರಿಗಿಂತಲೂ ಜಾಸ್ತಿ ಓಟ್ನಿಂದ ಗೆದ್ದು ಬಂದಿದ್ದಾರೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ ನಾಯಕರುಗಳು ನಿನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು ನಮ್ಮ ಅಭ್ಯರ್ಥಿಗಳಿಗೆ ಕೇವಲ 28 ಓಟು ಅಲಾಟ್ ಮಾಡ್ಕೊಂಡಿದ್ವಿ, ಜಾಸ್ತಿ ಏನೂ ಹಾಕಿಸ್ಕೊಂಡಿಲ್ಲ ಅಂತ. ಯಾಕೆಂದರೆ ತಮ್ಮಲ್ಲಿರುವಂಥ 28 ಓಟುಗಳೇ ಅಲಾಟ್ ಆಗಿದ್ದಾವೆ. 4 ಓಟು ಹೆಚ್ಚುವರಿಯಾಗಿ ವಿನಯ್ ಕಾರ್ತಿಕ್ಗೆ ಬಂದಿದೆ. KPCC ಅಧ್ಯಕ್ಷರಿಗೆ 2 ಹೆಚ್ಚುವರಿ ಓಟು ಬಂದಿದೆ. ಹಾಗೆಯೇ ಶಿವಣ್ಣ ಅವರಿಗೆ 2 ಓಟು ಹೆಚ್ಚುವರಿ ಬಂದಿದೆ. ಮತ್ತಿನ್ನಿಬ್ಬರಿಗೆ 1 ಓಟು ಹೆಚ್ಚುವರಿ ಬಂದಿದೆ. ಮುಖ್ಯಮಂತ್ರಿ ಶಿವಕುಮಾರ್ ಅವರು ಈ ಗೆಲುವಿನ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನಂಬರು ಏನಿತ್ತು, ಇಬ್ಬರು ಇವತ್ತಿಲ್ಲ ನನ್ನ ಜೊತೆ, ಆ ನಂಬರ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ
ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಇದು ಜನರ ಹಿತಕ್ಕೋಸ್ಕರ ಇರುವಂಥ ಸರ್ಕಾರ. ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದುವರಿಸಿದೆ. ಈ ವಿಶ್ವಾಸ, ಇದು ಜನರಿಗೆ ತಾವು ಕೊಟ್ಟಂಥ ಶಕ್ತಿ, ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ACC ಪ್ರಧಾನ ಕಾರ್ಯದರ್ಶಿ ಸಚಿವಾಲಯ ಅವರು ಮತ್ತು ಅವರ ಜೊತೆಯಲ್ಲಿ ಬಂದಂಥ ನಮ್ಮ ಸೆಕ್ರೆಟರಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತು ನಮ್ಮ ಹೀಗೆ ಕಾಂಗ್ರೆಸ್ ತನ್ನ 5ಕ್ಕೆ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದಿದೆ. ಇವತ್ತು ಅವರಿಗೆ ವಿಜಯದ ದಿನ. ಇಲ್ಲಿ ವೋಟ್ ಲೆಕ್ಕವನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಮತದಾನಕ್ಕೆ ಮುಂಚಿತವಾಗಿ ಇದ್ದಂತಹ ಮತಗಳ ಲೆಕ್ಕವನ್ನು ನಾವು ಹಾಕದಿದ್ರೆ ಕಾಂಗ್ರೆಸ್ನ ಬುಟ್ಟಿಯಲ್ಲಿದ್ದಂತಹ ಮತಗಳಿವು. ಇಬ್ಬರು ಉಚ್ಚಾಟಿತ ಬಿಜೆಪಿಯ ಉಚ್ಚಾಟಿತ ಇಬ್ಬರು ಶಾಸಕರು ಕಾಂಗ್ರೆಸ್ನ ಜೊತೆಗೆ ಇದ್ರು. ಅವ್ರ ಜೊತೆಗೆ ನಿನ್ನೆ ಕೂಡ ಓಡಾಡ್ತಾ ಇದ್ರು. ಇವತ್ತು ಬೆಳಗ್ಗೆಯೂ ಕೂಡ ವೋಟ್ ನಂತರವೂ ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾವು ಕಾಂಗ್ರೆಸ್ ಜೊತೆಗೆ ಇದ್ದೀವಿ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲಿಗೆ 140 ವೋಟ್ಗಳು ಮಾತ್ರ ಕಾಂಗ್ರೆಸ್ನ ಬಳಿಯಲ್ಲಿದ್ವು. ಎಕ್ಸಾಕ್ಟ್ ಆಗಿ 28 ಅಂತೇಳಿ ಹಂಚಿಕೆ ಮಾಡ್ತಿದ್ರೆ 140 ಸೀಟ್ಗಳೊಂದಿಗೆ 5 ಸ್ಥಾನಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಅವಕಾಶ ಕಾಂಗ್ರೆಸ್ಗೆ ಇತ್ತು. ಅದನ್ನು ಕಾಂಗ್ರೆಸ್ನ ನಾಯಕರುಗಳು ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ನಾನೇನು ತಂತ್ರಗಾರಿಕೆ ಮಾಡಿಲ್ಲ ಅಂತೇಳಿ ಮುಖ್ಯಮಂತ್ರಿಯವರು ಕೂಡ ಹೇಳಿದರು. ನಮಗೆ ಬೇಕಷ್ಟು ವೋಟ್ಗಳಿದ್ದಾವೆ, ಹೆಚ್ಚುವರಿ ವೋಟ್ ಬಂದರೆ ಬರುತ್ತೆ ಅಂತ ಹೇಳ್ಕೊಳ್ತಿದ್ರು. ಆದರೆ ಹೆಚ್ಚುವರಿ ವೋಟ್ ಬರಬೇಕಾದಂತಹ ವ್ಯವಸ್ಥೆಗಳು ಇಲ್ಲಿ ಆಗಿರೋದು ಸ್ಪಷ್ಟ ಇದೆ. ಕಾಂಗ್ರೆಸ್ ಪಡೆದಿರುವಂತಹ ಒಟ್ಟು ಮತಗಳು 151, ಒಬ್ರು 32, ಇನ್ನು 3 ಜನ 30, ಮತ್ತೊಬ್ರು 29 ವೋಟು. ಆ ಮೂಲಕ ಕಾಂಗ್ರೆಸ್ ಪಡೆದಿರುವಂತಹ ಮತಗಳು 151 ಮತಗಳನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಸಿಕ್ಕಿರುವಂಥದ್ದು 11 ವೋಟ್ಗಳು. ಅಂದ್ರೆ ಅವರ ಬುಟ್ಟಿಯಲ್ಲಿ ಇಲ್ಲದ ಹೊರತಾದಂತಹ 11 ಮತಗಳು. ಆಲ್ರೆಡಿ ಬುಟ್ಟಿ ಸೇರಿದಂತಹ 140 ವೋಟ್ಗಳಿದ್ವು ಅವರ ಹತ್ರ. 135 + 5 ಇತ್ತು. ಅದಕ್ಕೆ ಮತ್ತೆ 11 ಮತಗಳನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ. ಯಾರಿವರು ಗೊತ್ತಿಲ್ಲ. ಈ 11 ಮಂದಿ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಗೌಪ್ಯ ಮತದಾನದಲ್ಲಿ ಯಾರು ವೋಟ್ ಹಾಕಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಒಂದು ಮತ ಅಸಿಂಧು ಅಂತೇಳಿ ಘೋಷಣೆ ಆಗಿದೆ. ಇದು 12ನೇ ವ್ಯಕ್ತಿ. 11 ಕ್ರಾಸ್ ವೋಟಿಂಗ್ ನೇರವಾಗಿದ್ರೆ 12ನೇ ವ್ಯಕ್ತಿ ಅಸಿಂಧು ಮತವನ್ನ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. 12 ಮತಗಳು ಈ ರೀತಿಯಾಗಿ ಕ್ರಾಸ್ ವೋಟಿಂಗ್ ಆಗಿದ್ದಾವೆ. ಒಂದು ಮತ ಅಸಿಂಧು ಅಂತೇಳಿ ಘೋಷಣೆಯಾಗಿದೆ. ಪಕ್ಷೇತರ ಶಾಸಕರು ಬಿಜೆಪಿ JDS ಶಾಸಕರ ಮತಗಳನ್ನು ಸೆಳೆಯೋದರಲ್ಲಿ ಕಾಂಗ್ರೆಸ್ನವರು ಯಶಸ್ವಿಯಾಗಿದ್ದಾರೆ. ಪಕ್ಷೇತರ ಶಾಸಕರು ಅವರ ಜೊತೆಗಿದ್ರು, ಇಬ್ಬರು ಉಚ್ಚಾಟಿತ ಶಾಸಕರಿದ್ರು, ಜೊತೆಗೆ ಬಿಜೆಪಿ ಮತ್ತು JDSನ ಶಾಸಕರ ಮತಗಳನ್ನು ಕೂಡ ಇಲ್ಲಿ ಪಡ್ಕೊಂಡಿದ್ದಾರೆ. ಆ ಮೂಲಕ 5ಕ್ಕೆ 5 ಜನರನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ಗೆ ವರದಾನವಾಗಿರುವಂಥದ್ದು ಈ ಅಡ್ಡ ಮತದಾನ. ಕಾಂಗ್ರೆಸ್ಗೆ ತನ್ನ ಸಿಂಪಲ್ ಆಗಿ ಗೆಲ್ಲಿಸ್ಕೊಂಡು ಬರೋದಕ್ಕಿಂತ ಹೆಚ್ಚುವರಿಯಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ನೋಡಿ, ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳು ಮಾತ್ರನೇ 30 ಮತಗಳೊಂದಿಗೆ ಗೆದ್ದು ಬರಬೇಕಾಗಿತ್ತು ಇಬ್ಬರು ಕೂಡ. ಕಾಂಗ್ರೆಸ್ನವರು 28 ಅಂತೇಳಿ 5 ಮಂದಿ ಗೆದ್ದುಕೊಂಡು ಬರ್ಬೋದಾಗಿತ್ತು ನಾರ್ಮಲ್ ಆಗಿ, ಯಾವುದೇ ಕ್ರಾಸ್ ವೋಟಿಂಗ್ ಆಗದೇ ಇರ್ದಿರ್ತಿದ್ರೆ. ಆದರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ 32 ಮತ, 30 ಮತ ಈ ರೀತಿಯಾಗಿ ಬರುತ್ತೆ. ಇನ್ನೊಬ್ರಿಗೆ 29 ಬರುತ್ತೆ. ಬಿಜೆಪಿಯ ಇಬ್ಬರು ಅಧಿಕೃತ ಅಭ್ಯರ್ಥಿಗಳಿಗೆ 29, 27, 11 ಹೆಚ್ಚುವರಿ ಮತ. ಬಹುಶಃ ಕಾಂಗ್ರೆಸ್ನವರು 6ನೇ ಅಭ್ಯರ್ಥಿನ ಹಾಕಿರ್ತಿದ್ರೆ 6ನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತಿದ್ರೇನೋ ಅನ್ನೋಂಥ ಅನುಮಾನ ಬರುತ್ತೆ. ಇಲ್ಲಿ 11 ಎಕ್ಸ್ಟ್ರಾ ಮತಗಳೀಗ ಅವರಿಗೆ ಬಂದಿದೆ. ಅಲ್ಲಿ ನೋಡಿದ್ರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಕೇವಲ 27 ಮತಗಳನ್ನು ಪಡ್ಕೊಂಡಿದ್ದಾರೆ. ಇದು ಪರಿಸ್ಥಿತಿ. ಇಲ್ಲಿ ಬಿಜೆಪಿ ಮತ್ತು JDSನ ಮತಗಳ ವಿಚಾರಕ್ಕೆ ಹೋದಾಗ ಬಿಜೆಪಿಗೆ ಬಂದಿರುವಂಥದ್ದು 56 ವೋಟ್ಗಳು. ಅವರ ಬಳಿಯಲ್ಲಿದ್ದಂಥದ್ದು 64 ವೋಟು. 62 ಜನ ಅವರ ಅಧಿಕೃತ ಶಾಸಕರುಗಳು, ಅವರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರದ್ದು ಒಂದು ವೋಟ್ ಸೇರಿದರೆ 63 ಪ್ಲಸ್ ಯತ್ನಾಳ್ರ ಒಂದು ವೋಟ್ ಸೇರಿದರೆ 64 ವೋಟ್ಗಳಿದ್ವು ಅವ್ರ ಹತ್ರ. ಅವ್ರು ಅಲಾಟ್ ಮಾಡ್ಕೊಂಡಿದ್ದು 60 ವೋಟ್ಗಳನ್ನ ತಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ. 4 ಮತಗಳನ್ನು ಅವರು ಶಿಫ್ಟ್ ಮಾಡಿಸಬೇಕಾಗಿತ್ತು JDS ಕಡೆಗೆ. 60ಕ್ಕೆ 56 ಬಂದಿದೆ. ಆ 4 ಎಲ್ಲೂ ಹೋಯ್ತು ಅಂತ ಗೊತ್ತಿಲ್ಲ. ಒಟ್ಟು 8 ವೋಟ್ಗಳು ಬಿಜೆಪಿಯ ಕಡೆಯಿಂದ ಹೋಗಿದ್ದಾವೆ. ಅದರಲ್ಲಿ ಬಹುತೇಕ 7 ಮತಗಳು ಅಡ್ಡ ಮತದಾನ ಆಗಿದೆ, 1 ಅಸಿಂಧು ಆಗಿದೆ ಬಿಜೆಪಿ ಕಡೆಯಿಂದ, 4 ವೋಟುಗಳು JDS ಕಡೆಯಿಂದ ಅಡ್ಡ ಮತದಾನ ಆಗಿದೆ. ಯಾರಿವರು ಅಂತೇಳಿ ಹುಡುಕಾಡ್ತಾ ಕೂತಿದ್ದಾರೆ. ಈಗ ತಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತೇಳಿ ಅಭಿನಂದನೆ ಸಲ್ಲಿಸೋದಕ್ಕೆ ಆಗೋದಿಲ್ಲ ವಿಜೇಂದ್ರ ಅವರಿಗೆ. ಬದಲಿಗೆ ವಿವರಣೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ.
ಹೈಕಮಾಂಡ್ಗೆ ವಿವರಣೆಯನ್ನು ಕೊಡುವಂತಹ ಪರಿಸ್ಥಿತಿ ವಿಜೇಂದ್ರ ಅವ್ರಿಗೂ ಕೂಡ ಬಂದೊದಗಿದೆ. ಅವ್ರಿಗೂ ಕೂಡ ಹೈಕಮಾಂಡ್ನಿಂದ ಕರೆ ಬಂದಿದೆ. ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದಾರೆ. ತಮ್ಮ ಇಬ್ಬರು ಅಭ್ಯರ್ಥಿಗಳನ್ನೇನು ಗೆಲ್ಲಿಸ್ಕೊಂಡಿದ್ದಾರೆ. ಆದರೆ ಗೆಲ್ಲಿಸ್ಕೊಂಡು ಬಂದಿರುವಂಥದ್ದಲ್ಲ ಇದು ಬಿಜೆಪಿಗೂ ಎದುರಾಗಿರುವ, ಬಿಜೆಪಿ ನಾಯಕತ್ವಕ್ಕೆ ಎದುರಾಗಿರುವಂತಹ ಅತಿ ದೊಡ್ಡ ಆಘಾತ.